ಸುಮ್ನೆ ಅಳಿಸ್ತಾರೆ. ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿಷಯ ಏನಪ್ಪ ಅಂದರೆ, ಈಗಾಗಲೇ ಮಧ್ಯಾಹ್ನ 3 ಗಂಟೆ ಆಗಿದೆ. ಸೊ ಇವತ್ತೇನು ಕಂಟೆಂಟ್ ಶೂಟ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಆರ್ಯ ಇಲ್ಲೇ ಎಲ್ಲಾದರೂ ಆಚೆ ಹೋಗಿ ಬರೋಣ, ತಿನ್ಕೊಂಡು ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆರ್ಯ ಅವ್ರಿಗೆ ನಾನು ಮೈಸೂರಿಗೆ ಹೋಗಬೇಕು, ಸಾಪಾಲಿ ಡೆಸರ್ಟ್ ತಿನ್ನಬೇಕು, ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ದಾರೆ ಪಾಪ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲೆಲ್ಲಾದರೂ ಹೋಗ್ತಾ ಇರೋದು ಅಂತ. ಸೊ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಅದಾದಮೇಲೆ ಇವಾಗ ಪಟ್ಟಂತ ರೆಡಿಯಾಗಿ ನಾನು ಮತ್ತಿಕೆರೆಗೆ ಹೋಗಬೇಕು, ಯಾಕಂದರೆ ಅವ್ರು ಮತ್ತಿಕೆರೆಯಲ್ಲಿದ್ದಾರೆ, ಕಾರ್ನ ವಾಷಿಂಗ್ ಬಿಟ್ಟಿದ್ದಾರೆ. ಸೊ ಅಲ್ಲಿಂದ ನಾನು ಹೋಗಿ ಅವ್ರು ನನ್ನ ಪಿಕ್ ಮಾಡಿಕೊಂಡು ಅದಾದಮೇಲೆ ನಾವು ಆಚೆ ಹೋಗೋದು. ಆ್ಯಂಡ್ ನನ್ನ ಫಸ್ಟ್ ವ್ಲಾಗ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಮೆಸೇಜಸ್ ಹಾಕಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿದೆ ಅಂತ. ಹೀಗೆ ಸಪೋರ್ಟ್ ಮಾಡಿ, ಇನ್ಮೇಲೆ ದಿನ ಈ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಇವತ್ತು ಇಷ್ಟು ಪ್ಲ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿಲ್ಲ. ಆಮೇಲೆ ಎಷ್ಟು ಜಗಳ ಆಡ್ತೀವಿ ಅಂತ ಗೊತ್ತಿಲ್ಲ ಗೈಸ್, ಯಾಕಂದರೆ ಬರೀ ನಾವು ಜಗಳ ಈ ಒಂದು ದಿನ ಎಂಡ್ ಆಗಬೇಕು ಅಂದರೆ ಅದು ನಮ್ಮದು ಜಗಳದಲ್ಲೇ ಆಗಬೇಕು, ಆ ಥರ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಈ ವ್ಲಾಗ್ ತುಂಬ ಸ್ಮಾಲ್ ವ್ಲಾಗ್ ಆಗಿರುತ್ತೆ, ಬಟ್ ಐ ಹೋಪ್ ಯು ಲೈಕ್ ಇಟ್. ಸೊ ಇವಾಗ ರೆಡಿಯಾಗಿ ಪಟ್ಟಂತ ಹೋಗಬೇಕು. ಇಟ್ಸ್ ಆಲ್ರೆಡಿ 4:30 ಆಗ್ತಾ ಬರ್ತಿದೆ. ಆಮೇಲೆ ಅದಕ್ಕೂ ಜಗಳ ಸ್ಟಾರ್ಟ್ ಮಾಡ್ತಾರೆ. ಸೊ ಪಟ್ಟಂತ ರೆಡಿಯಾಗಿ ಆಮೇಲೆ ಸಿಗ್ತೀನಿ, ಬಾಯ್. ಸೊ ಗೈಸ್, ಈಗ ರೆಡಿಯಾಗಿದ್ದಾಯಿತು. ಈಗ ಡೈರೆಕ್ಟ್ ಆಟೋ ಬುಕ್ ಮಾಡಿಕೊಂಡು ಮತ್ತಿಕೆರೆಗೆ ಹೋಗಬೇಕು. ಅವ್ರು ಇನ್ನೂ ಫೋನ್ ಮಾಡಿಲ್ಲ, ಮೇ ಬಿ ಬ್ಯುಸಿ ಇರ್ತಾರೆ ಅನಿಸುತ್ತೆ. ಇಲ್ಲಾಂದರೆ ಎಲ್ಲಿದ್ದೀರಾ ಅಂತ ಕೇಳ್ತಿರೋರು, ಮೇ ಬಿ ಬೇರೆ ವರ್ಕಲ್ಲಿ ಏನೋ ಬ್ಯುಸಿ ಇರ್ತಾರೆ ಅನಿಸುತ್ತೆ ಇವಾಗ. ಸೊ ನಾನು ಇವಾಗ ಡೈರೆಕ್ಟಾಗಿ ಮತ್ತಿಕೆರೆಗೆ ಹೋಗಬೇಕು. ಮತ್ತಿಕೆರೆಗೆ ಹೋಗಿ ಅಲ್ಲೆಲ್ಲೇನಾಗುತ್ತೆ ಅದನ್ನೆಲ್ಲನೂ ಹೇಳ್ತೀನಿ, ಬನ್ನಿ. ಗೈಸ್, ಏನು ಗೊತ್ತಾ, ಎಲ್ಲ ಕಪಲ್ಸು ಅವ್ರವ್ರ ಕಪಲ್ಸ್ ಜೊತೆ ಒಂದೇ ಸೇಮ್ ಕಲರ್ ಔಟ್ಫಿಟ್ ಮ್ಯಾಚ್ ಮಾಡ್ತಾ ಇರ್ತಾರೆ. ಬಟ್ ನಾನು ಆಟೋ ಜೊತೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಾನು ಹೇಳಿದ್ನಲ್ಲ ಏನಾದ್ರೂ ಒಂದು ಜಗಳ ಆಡ್ತೀವಿ ಅಂತ, ಬಂದಿದ ತಕ್ಷಣನೇ ದೊಡ್ಡ ಜಗಳ ಆಯ್ತು. ನನಗೆ ಅಲ್ಲಿ ನಾನು ಹೇಳಿದ್ದೀನಿ, ಯಶವಂತಪುರಲ್ಲಿ ಇದ್ದಾಗಲೇ ಹೇಳಿದ್ದೀನಿ ನಾನು ಬರ್ತಾ ಇದ್ದೀನಿ ಆಲ್ರೆಡಿ ಅಂತ. ಇನ್ನೂ ಅವ್ರ ಫ್ರೆಂಡ್ಸ್ ಜೊತೆನೆ ಮಾತಾಡ್ಕೊಂಡಿದ್ದಾರೆ. ನಾನು ಬಂದು 20 ಮಿನಿಟ್ಸ್ ಆದ್ರೂ ಬಂದಿಲ್ಲ. ಅಲ್ಲಿಂದ ನಾನು ತಿರ್ಗಾ ಮನೆಗೆ ವಾಪಸ್ ಹೊರಟು ತಿರ್ಗಾ ಅವ್ರು ಬಂದು ಪಿಕ್ ಮಾಡಿದ್ದಾಯ್ತು. ಅಷ್ಟು ದೊಡ್ಡ ಜಗಳ. ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಏನ್ ಗೊತ್ತಾಗಿತ್ತು, ನಾನು ಬರ್ತಾ ಇದ್ದೆ ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳಿರ್ಲಿಲ್ವಾ, ನಾನು ಸುಮ್ನೆ ಮೈಸೂರ್ಗೆ ಹೋಗೋಣ ಅಂತ ಹೇಳಿದ್ದೆ ಅಂತ. ಆಕ್ಚುಲಿ ನಾನು ಸುಮ್ನೆ ಹೇಳಿದ್ದು, ಇವಾಗ ಜಯನಗರ್ ಹತ್ರ ಹೋಗೋಣ. ನಾನು ಮೈಸೂರ್ಗೆ ಹೋಗಿ ಬಂದು ಇದಾಗಲ್ಲ, ಜಯನಗರ್ ಹತ್ರ ಎಲ್ಲಾದ್ರೂ ಹೋಗಿ ಅಲ್ಲೇ ತಿನ್ಕೊಂಬರೋಣ ನಡೀರಿ. ಎಷ್ಟು ದೊಡ್ಡ ಜಗಳ ಆಡ್ದೋ ಗೊತ್ತಾ ಗೈಸ್, ಫುಲ್ ಕಿರ್ಚಾಡ್ಬಿಟ್ಟಿದೀನಿ. ಇವಾಗ ಸಾರಿ ಅಂತ ಹೇಳ್ಕೊಂಬಂದ್ರು. ಹೇಳಿದ್ದು ಒಂದು ಕೆಲಸ ಮಾಡಲ್ಲ, ಸುಮ್ನೆ ಅಳಿಸ್ತಾರೆ. ಯಾವಾಗ್ಲೂ ಅಳಿಸಿಲ್ಲ ಅಂದ್ರೆ ಸಮಾಧಾನ. ಓಕೆ ಓಕೆ ಓಕೆ, ನಾನು ಲೇಟ್ ಆಯ್ತು ಅಮ್ಮ, ಟ್ರಾಫಿಕ್ ಇತ್ತು. ಅಷ್ಟು ಹೇಳಿದೀನಿ ಬನ್ನಿ ಅಂತ. 20 ಮಿನಿಟ್ಸ್ ಬ್ಯಾಕ್ ಹೇಳಿದೀನಿ ಬರ್ತಾ ಇದೀನಿ ಅಂತ. ಓಕೆ ಫೈನ್, ಡೋಂಟ್ ಕ್ರೈ. ಓಕೆ ಡೋಂಟ್ ಕ್ರೈ, ಲೀವ್. ಗೈಸ್, ಚಿನ್ನು ಬಂದು ಬುಬು ಆಯ್ತು, ಮುಟ್ಟಬೇಡಿ. ಬುಬು ಮೇಕಪ್ ಹೋಗುತ್ತೆ, ಅಲ್ಬೇಡಿ ಪ್ಲೀಸ್. ಇವಾಗ ಜಯನಗರ್ಗೆ ಹೋಗಿ ನನ್ಗೆ ಆರ್ಎನ್ಆರ್ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಿದೆ. ಇವಾಗ ಮೈಸೂರ್ಗೆ ಹೋಗಿ ಬರೋದಕ್ಕಾಗಲ್ಲ, ನಾನು ಸುಮ್ಮನೆ ಹಿಡಿತು ಮೈಸೂರ್ಗೆ ಹೋಗೋಣ ಅಂತ. ಹೇಳಿದೀನಿ. ಆಯ್ತು ಆದ್ರೂ ಹೋಗಿ ಬರೋಣ ಬರ್ರಿ. ಬೇಡ, ಸುಸ್ತಾಗ್ಬಿಡುತ್ತೆ ನನಗೆ. ಕಾರ್ ಕುತ್ಕೊಬೇಕು, ಕಾರ್ ಕೂತ್ಕೊಂಡ್ರು ಸುಸ್ತಾಗತ್ತೆ. ಇವಾಗ ಜಯನಗರ್ಗೆ ಹೋಗಿ. ಜಯನಗರ. ಸೊ ಗೈಸ್, ಪ್ಲಾನ್ ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗಿದೆ. ಏನಪ್ಪಾ ಅಂದ್ರೆ, ಇವಾಗ ನಾವು ನಾಗರಬಾವಿಲಿ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಒಂದ್ಸಲಿ ನಮ್ಮ ಅಣ್ಣ ಒಂದು ಹೋಟೆಲ್ ಕರ್ಕೊಂಡು ಹೋಗಿದ್ರು. ಬಟ್ ಅದು ಕ್ರೇಜಿ ಆಗಿತ್ತು, ನಾನ್ ವೆಜ್ ಊಟ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅದಕ್ಕೆ ಅಲ್ಲೇ ತಿನ್ಕೊಂಡು ಇವಾಗ ನಾವು ಯೋಚನೆ ಮಾಡುದು, ಒಂದ್ ಬಿರಿಯಾನಿಗೋಸ್ಕರ ಜಯನಗರ್ಗೆ ಮತ್ತೆ ಒಂದ್ ಡೆಸರ್ಟ್ಗೋಸ್ಕರ ಜಯನಗರ್ ವರ್ಗು ಹೋಗ್ಬೇಕು. 1 hour ತೋರಿಸ್ತಿದೆ, ಬರೋಷ್ಟ್ರಲ್ಲಿ 2 hour ಆಗುತ್ತೆ. ಯಾಕಂದ್ರೆ ಅವಾಗ ತಾನೇ ಆಫೀಸಸ್ ಎಲ್ಲ ಬಿಟ್ಟಿರ್ತಾರೆ, ತುಂಬಾ ಟ್ರಾಫಿಕ್ ಆಗ್ಬಿಡುತ್ತೆ. ಅದನ್ನ ಯೋಚನೆ ಮಾಡಿ ಈಗ ನಾಗರಬಾವಿಲಿ ಊಟ ಮುಗಿಸ್ಕೊಂಡು ಒರೈನ್ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಅಷ್ಟೇ. ಅಲ್ಲಿಂದ ನಿಮ್ಗಂತೀವಿ ಏನ್ ಮಾಡ್ಬೇಕು, ಓರಿಯನ್ ಮಾಲ್ಗೆ ಹೋಗಿ ಅಂತ.
ಅವ್ರನ್ ಮೂಲ ಶಾಪಿಂಗ್ ಮಾಡಿಸ್ತೀನಿ, ಸ್ಲಿಪ್ಪರ್ ನ ಇಸ್ಕೊಂಡು ಅದಾದ್ಮೇಲೆ ಐಸ್ ಕ್ರೀಮ್ ಕೊಡಿಸ್ತಾರೆ, ಐಸ್ ಕ್ರೀಮ್ ತಿನ್ಕೊಂಡು ಬರೋದು. ಸೊ ಈ ತರ ಪ್ಲಾನ್ ಚೇಂಜಸ್ ಆಗಿದೆ. ಐಸ್ ಕ್ರೀಮ್ ಪ್ಲಾನ್ ಇತ್ತಾ? ನೀವ್ ಹೇಳಿದ್ರಲ್ಲ ಬನ್ನಿ ಮೊದ್ಲು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. ಆಗ್ಲೇ ನನ್ ಕಿರ್ಚಿದ್ ನೋಡಿದ್ರಲ್ಲ ಹೆಂಗ ಅನಿಸ್ತು? ಅವಾ ಈ ತರನು ರೂಪ ಐತ ನಿಮ್ದು ಅಂತ ಗೊತ್ತಾಗಿತ್ತು ಇವತ್ತೆ. ಕಿರ್ಚ್ಬಿಟ್ನಾ? ಇಟ್ಸ್ ಹರ್ಟ್ಸ್ ಗೈಸ್, ನನ್ಗೊಂಥರ ಕಿರ್ಚ್ಕೊಂಡ್ ಅಳನು ಬಂದ್ಬಿಡ್ತು, ಅಷ್ಟು ಬೇಜಾರಾಗೋಯ್ತು. 20 ಮಿನಿಟ್ಸ್ ವೇಟ್ ಮಾಡಿದೀನಿ ಇವ್ರಿಗೋಸ್ಕರ ರೋಡಲ್ಲಿ. ಜಾಮ್ ಇತ್ತು, ರಾಮ್ಯದಲ್ಲಿ ರೆಡಿ ಆಗ್ತಿದ್ದೆ ರೋಡು, ವಿಡಿಯೋ ತೋರಿಸಿದೀನಲ್ಲ ನಿನ್ನ. ಹೇಳಿ ಅಂದ್ರೆ ಇಲ್ಲ, ಆಗ್ಲೇ ಬಿಟ್ಟಿದೀನಿ ಮಲ್ಲಿ, ಫುಲ್ ಸುಳ್ಳು ಹೇಳಿದ್ರು, ಅದಕ್ಕೆ ಕೋಪ ಬಂದಿದ್ದು ನನ್ಗೆ ಅರ್ಧ. ಸೊ ಈಗ ಊಟ ಮುಗಿಸ್ಕೊಂಡು ಊಟ ಮಾಡುವಾಗ ಬ್ಲಾಗ್ ಮಾಡ್ತೀನಿ. ಗೈಸ್ ನಿಮ್ಗೆಲ್ಲ ಒಂದೇ ಅನ್ನೋದು, ಜಗಳ ಮಾಡಿ ಈ ತರ ಆಮೇಲೆ ಫ್ರೆಂಡ್ಲಿ ಮಾಡಕಂತ ಈ ತರ ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗ್ರಿ. ಅಲೋ, ನಿಮ್ಗೂ ಅದೇ ಬೇಕಿತ್ತಲ್ಲ? ಗೈಸ್, ಆರ್ಯ ಅವರು ಫುಲ್ಲು ಏನೋ ಹಿಂದೆ ಸ್ಟಿಕರಿಂಗ್ ಮಾಡ್ಸಿದ್ದಾರೆ ನೋಡಿ ಅವ್ರ ಕಾರ್ಗೆ. ಏನ್ ಚೆನ್ನಾಗಿಲ್ಲ, ಸುಮ್ನೆ ಹಾಕ್ಸ್ದೆ, ಸುಮ್ನೆ ನಿಂತಿದ್ನಲ್ಲ ಅಂಗಡಿ ಮುಂದೆ, ಬರ್ರಿ ಏನಾದ್ರು ಒಂದ್ ಹಾಕ್ಸೋಣ ಅಂತ. ಹಾ? ನನ್ನ ಹೆಸರು ನಿಮ್ಮ ಹೆಸ್ರು? ಇಲ್ಲಿ ನೋಡಿ, ಆರ್ಯನೂ ಆಗುತ್ತೆ, ಮೌಲ್ಯ ಲಾಸ್ಟ್ ಲೆಟರ್, ಸ್ಟಾರ್ಟಿಂಗ್ ಲೆಟರ್ ಲಾಸ್ಟ್ ಲೆಟರ್. ಬನ್ನಿ ಚಲೋ ಹೋಗೋಣ. ಮತ್ತೆ ಅರೆ ಯಾಕೆ ಈ ರೂಟಲ್ಲಿ ಹೋಗ್ತಿದ್ದೀರಾ? ಮನೆ ರೂಟ್ ಇಲ್ಲೇ ಹಿಂಗೆ ತಾನೆ ಹೋಗೋದು ನಿಮ್ದು. ಆರ್ಯ ನಿನ್ನೆ ಏನಂದಿದ್ರಿ? ಅವ್ರೇನ್ ಮಾಲು ಕರ್ಕೊಂಡು ಹೋಗ್ತೀನಿ, ಶಾಪಿಂಗ್ ಮಾಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ರಿ ತಾನೆ? ಓ, ನಿಮ್ಗೆ ಇದೆಲ್ಲ ನಿಮ್ಗೆ ಎಲ್ಲ ಜ್ಞಾಪಕ ಐತೆ. ನಾವು ಇದು ನೀವು ಜಗಳ ಮಾಡೋದೆಲ್ಲ ಜ್ಞಾಪಕ ಇರಲ್ಲ. ಹೇಳ್ರಿ, ಇವಾಗ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಮನೆ ರೂಟ್ ಬರ್ರಿ ಮನೆಗೆ ಹೋಗೋಣ. ಏನು ಏನ್ ಕೇಳಿದ್ರಿ? ಮತ್ತೆ ಏನಕ್ಕೆ ನೀವು ಜಗಳ ಆಡಿದ್ರಿ? ಇವತ್ತು ಆಡಿದ್ರಿ, ಅದೆಲ್ಲ ಜ್ಞಾಪಕ ಇಲ್ಲ ನಿಮ್ಗೆ. ಬರೀ ಶಾಪಿಂಗು ಇವಾಗ ತಿಂದ್ರಿತಾನೆ ಮಸ್ತಾಗೆ. ಅಂದ್ರೆ ದೃಷ್ಟಿ ಆಗ್ತಾ ಇದೀರಾ, ಚೆನ್ನಾಗಿ ತಿಂದ್ರಿ ತಾನೆ ಅಂತ. ಹಂಗಂತಿಲ್ಲ, ಇವಾಗ ತಿಂದ್ರಿತಾನೆ, ಮೂಡ್ ಇದ್ದಿದ್ದೆಲ್ಲ ಓಕೆ ಆಯ್ತು ತಾನೆ. ಇವಾಗ ಆರಾಮ ಮನೆಗೆ ಹೋಗಿರಿ, ನನ್ಗೂ ಕೆಲ್ಸ ಐತೆ. ಸರಿ ಬಿಡಿ, ಆಯ್ತು. ಇಲ್ಲ, ನನ್ಗೂ ಕೆಲ್ಸ ಐತೆ. ಆಯ್ತು ಬಿಡ್ರಿ, ನನ್ನ ಮನೆಗೆ ಬಿಡ್ರಿ, ಇನ್ಮೇಲೆ ನನಗ್ ಫೋನ್ ಮಾಡ್ಬೇಡಿ. ಇನ್ಮೇಲಿಂದ ಫೋನ್ ಮಾಡ್ಬೇಡಿ. ಓಹ್, ನೀವು ಅಂತಿರೋದು ನನಗೆ. ಸೊ ಗೈಸ್, ಫೈನಲಿ ಮಾಲ್ಗೆ ಬಂದು ಹೋಗ್ತಾ ಇದೀವಿ. ಅರೆ ಫಸ್ಟ್ ತಿನ್ನಕ್ ಹೋಗೋಣ ಇಲ್ಲ ಶಾಪಿಂಗ್ ಹೋಗೋಣ? ಫಸ್ಟ್ ಶಾಪಿಂಗ್ ಹೋಗೋಣ, ಸುಸ್ತಾಗಿರುತ್ತೆ, ಆಮೇಲೆ ತಿನ್ಬೋದು. ಸೊ ಫಸ್ಟ್ ಶಾಪಿಂಗ್, ಮ್ಯಾಕ್ಸ್ ಹೋಗೋಣ. ಫಸ್ಟ್ ವೆಸ್ಟ್ ಸೈಡ್ ಹೋಗೋಣ, ಕಲೆಕ್ಷನ್ಸ್ ಇರುತ್ತೆ, ಆಮೇಲೆ ಮ್ಯಾಕ್ಸ್ ಹೋಗೋಣ. ಆಮೇಲೆ ಗೈಸ್, ಮ್ಯಾಕ್ಸ್ ನಂಗೆ ಅಷ್ಟು ಇಷ್ಟ ಆಗಲ್ಲ ಕಂಪ್ಯಾರಿಟಿವ್ಲಿ. ಸೊ ಅದಕ್ಕೆ ವೆಸ್ಟ್ ಸೈಡ್ ಅಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ವೆಸ್ಟ್ ಸೈಡ್ ಹೋಗೋಣ, ಆಮೇಲೆ ಇಷ್ಟ ಆಗಿಲ್ಲ ಅಂದ್ರೆ ಮ್ಯಾಕ್ಸ್ ಹೋಗೋಣ. ಫಸ್ಟ್ ವೆಸ್ಟ್ ಸೈಡ್. ಗೈಸ್ ಏನ್ ಗೊತ್ತಾ, ನಾವು ಬಂದಿದ ತಕ್ಷಣ ಕಾಣಿಸಿರೋದೇ ವೆಸ್ಟ್ ಸೈಡ್. ಅರೆ ನನ್ಗೆ ಇದು ಕೊಡ್ಸಿ, ಡೈಸನ್ 50,000 ಅಷ್ಟೇ. ಇಲ್ಲ, ಒಂದ್ ಕೆಲಸ ಮಾಡ್ತೀನಿ, ನನ್ನ ಐಫೋನ್ ಐತಲ್ಲ, ಸೇಲ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅವಾಗ ಇಸ್ಕೊಳ್ರಿ, ಮಾಲೆ ಇಸ್ಕೊಂಡ್ಬಿಡೋಣ. ನಾನು ಆಲ್ಟರ್ನೇ ಸೇಲ್. ಗೈಸ್ ಶಾಪಿಂಗ್ ಮುಗಿಸ್ಕೊಂಡು ವ್ಲಾಗ್ ಮಾಡ್ತೀನಿ. ಗೈಸ್ ಇಲ್ಲೂ ಇಷ್ಟ ಆಗ್ಬಾರ್ದು, ಏನಕ್ಕಂದ್ರೆ ಇಲ್ಲಿ ಮ್ಯಾಕ್ಸ್ ಅಲ್ಲಿ ಹೋದ್ರೆ ಸ್ವಲ್ಪ ಡಿಸ್ಕೌಂಟ್ ಬೀಳುತ್ತೆ ನಿಮ್ಗೆ. ಗೈಸ್ ಮ್ಯಾಕ್ಸ್ ಅಲ್ಲಿ ಹೋದ್ರೆ ಇದೆಲ್ಲ ಏನು, ಇದೆಲ್ಲ ಈ ಕಲರ್ ಎಲ್ಲ ಮುರ್ದಾಕಿಲ್ಲ ಅಮ್ಮ ನಾನು. ಕಲರ್ ಮುರ್ದಾಕಿರೋ ಕಲರ್ ತಗೋತೀನ. ಅದು ನಿಮ್ದು ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗುತ್ತೇನೆ, ಇದೇನಕ್ಕೆ ನಡೆಯಲ್ಲ. ಇದೆಲ್ಲ ತೊಗೊಳಂಗಿಲ್ಲ ಅಮ್ಮ ನೀನು. ಎಲ್ಲ ಡ್ರೆಸ್ ಮ್ಯಾಚ್ ಆಗುತ್ತ ತಗೊಳ್ಳಿ, ಏನಕ್ಕೆ ದಿನ ನಾನು ನೋಡ್ತೀನಿ, ಅಟ್ಲೀಸ್ಟ್ ಕೊಟ್ಟಿ ಯೂಸ್ ಮಾಡಿದ್ಯಾರಾ ಅಂತ ಅನ್ಸುತ್ತೆ ನನ್ಗೂ. ನೀವ್ ಹೇಳಿದ್ ನಾನ್ ತಗೊಳಲ್ಲ. ಶೂ ಕೊಡ್ಸಿ ವೈಟ್ ಕೊಡ್ಸಲ್ಲ, ನಾನು ಕೊಡ್ಸಲ್ಲ. ಏನಕ್ಕೆ? ಕಾಸಿಲ್ಲ. ನಿಮ್ಮ ಹತ್ರ ಕಾಸಿಲ್ಲ, ನಾನು ನಂಬಕ್ಕಾಗುತ್ತಾ? ನಂಬ್ರಿ ಗೈಸ್, ಇವ್ರ ಹತ್ರ ಅಕೌಂಟಲ್ಲಿ ಇಷ್ಟಿರುತ್ತೆ ಅಂದ್ರೆ ನಾನು 17 Pro Max 1 TB ಇಸ್ಕೊಬೋದು ಗೈಸ್. ಹೊಂಟಿವಿ ನಿಮ್ಮಪ್ಪ ಆ ತರ ಐತೆ. ಎನಿ ಟೈಮ್ ನೀವ್ ಎಡಿಟ್ ಮಾಡೋದಲ್ಲ ಗೈಸ್. ಇವಾಗ ಇದು ಹೊಸ ವಿಷಯ ಜಗಳ ಆಗುತ್ತೆ.
ಗೈಸ್ ಚಪ್ಪಲಿ ನಂಗೆ ಒಂದು ಶೂ ಇಷ್ಟ ಆಯ್ತು, ಕೊಡ್ಸಿಲ್ಲ ಹಿಂದೆ ಕೊಡ್ಸಿಲ್ಲ ಇನ್ನೂ. ಪೇ ಕೊಡ್ಸಿರಿ. ಮಾಡ್ರಿ. ಸೊ ಗೈಸ್ ಫೈನಲಿ ಡ್ರೆಸ್ ಲಿಚಸ್ ಅಂಡ್ ಅವರು ಚಾಕ್ಲೇಟ್ ಡ್ರೆಸ್ ಲಿಚಸ್ ತಗೊಂಡಿದ್ದಾರೆ. ನಾನು ಕ್ಲಾಸಿಕ್ ಡ್ರೆಸ್ ಲಿಚಸ್ ತಗೊಂಡಿದ್ದೆ. ಒಂದ್ ಪೇರ್ ಆಫ್ ಸ್ಯಾಂಡಲ್ಸ್ ತಗೊಂಡೆ, ಹಾಗೆ ಲಿಪ್ ಬಾಮ್ ಖಾಲಿ ಆಗಿತ್ತು, ಲಿಪ್ ಬಾಮು ತಗೊಂಡೆ. ಇನ್ನ ಬೇರೆ ತಗೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ನೆನ್ನೆ ನೈಕಾದಲ್ಲಿ ಎಷ್ಟೊಂದು ಆರ್ಡರ್ ಮಾಡ್ಬಿಟ್ಟಿದೆ, ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ. ಆಗ್ಲೇ ಒಂದು 8,000ಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನೆಲ್ಲ ಆರ್ಡರ್ ಮಾಡ್ಬಿಟ್ಟಿದೆ, ಅದಕ್ಕೆ ಸುಮ್ನೆ ಅದೇ. ಲಿಪ್ ಬಾಮ್ ಮಾತ್ರ ಮರ್ತು ಬಿಟ್ಟಿದೆ, ಅದಕ್ಕೆ ಲಿಪ್ ಬಾಮ್ ತಗೊಂಡೆ. ಬಟ್ ಯಾ ಹ್ಯಾಪಿ. ಡೆಸರ್ಟ್ಸ್ ಎಲ್ಲ ತಿನ್ಬಿಟ್ರೆ ಹ್ಯಾಪಿ ಫೀಲ್ ಆಗ್ಬಿಡುತ್ತೆ ಇಡೀ ದಿನ ಕಂಪ್ಲೀಟ್. ಬಟ್ ನಾನು ನಾಳೆಯಿಂದ ಶುಗರ್ ಬಿಡೋಣ ಅಂತ ಅನ್ಕೊಂಡಿದ್ದೆ, ಬಿಡಕ್ಕೆ ಆಗ್ತಾ ಇಲ್ಲ. ಇಲ್ಲ ನೀವು ಬಿಡಲ್ಲ ಬಿಡಿ, ಅದು ನಂಗೆ ಗೊತ್ತದು. ಆಚೆ ಬಂದ್ಬಿಟ್ರೆ ಏನಾದ್ರು ತಿನ್ಬೇಕು ಅನ್ಸಿದೆ. ಅಟ್ಲೀಸ್ಟ್ ನಾಳೆ ಶನಿವಾರನಾ ಸ್ಯಾಟರ್ಡೇನಾ, ಸ್ಯಾಟರ್ಡೇ ಇಲ್ಲ ಸಂಡೇನೂ ಇಲ್ಲ, ಒಟ್ಟಿಗೆ ಮಂಡೆಯಿಂದ ಸ್ಟಾರ್ಟ್ ಇದು ಮಾಡ್ತೀನಿ. ನಾನು 2 ವರ್ಷದಿಂದ ಕೇಳಿಸ್ಕೊಂಡಿದ್ದೀನಿ ಗೈಸ್, ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಎಷ್ಟು ವರ್ಷದಿಂದ? 7 ವರ್ಷದಿಂದ. ನಾನು ಪರಿಚಯ ಆಗಿದೆ ಅವ್ರಿಗೆ ಫೆಬ್ಬಲ್ಲಿ. ಅಮ್ಮ ತೋಳ್ಳಿ, ನೀವು ತಿನ್ನಿ, ನೀವು ಮಾತಾಡಿ. ಏನಂತ? ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ಎಂಜಿನ್ ಮಾಡ್ಕೊಂಡು ತಿನ್ಬೇಕಾ? ಏನಂದಿದ್ದೀರಾ? ನಿಮ್ ಸ್ಪೂನ್ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ನಾನು ಎಂಜಾಯ್ ಮಾಡಿ ತಿಂದೆ, ಬೇಗ ತಿಂದಿಲ್ಲ ನಿಮ್ದು ಖಾಲಿ ಮಾಡ್ಬಿಡ್ತೀನಿ ನಾನು. ಆತ ಚೆನ್ನಾಗೈತೆ. ಸರಿ ಬೈ ತಿನ್ನಿ. ನೋಡಿ ಗೈಸ್, ಬೇರೆ ಏನು ಕೆಲಸ ಇಲ್ಲ ಇವರಿಗೆ, ಈ ತರ ಇವರೇ ಬರೀರಿ ಅಂತಿದ್ದು. ಏನ್ ಡೌ ಮಾಡ್ತಾರೆ. ಲಿಪ್ಸ್ಟಿಕ್ ಕೊಡ್ಸಿದ್ದಾರೆ. ಯಾಕಂದ್ರೆ ಅವ್ರು ನನ್ನ ಅಮ್ಮ ಅಂತಾನೆ ಕರೆಯೋದು, ಅದಕ್ಕೆ ಬರೀರಿ ಅಂದ್ರು ಬರ್ದೆ ಲಿಪ್ಸ್ಟಿಕ್ ಆಗಿ. ನಾಳೆ ಕೊಡ್ಸಿ. ಇನ್ನೊಂದೇನ್ ಗೊತ್ತಾ ಗೈಸ್, ಇವ್ರೆ ನನಗೆ ದಿನ ಫೋನ್ ಮಾಡಿ ಎಬ್ರಿಸೋದು. ಒಂದು ನಮ್ಮಮ್ಮ ಮಾಡ್ತಿದ್ರು, ಇವಾಗ ಇತ್ತೀಚೆಗೆ ಇವ್ರು ಮಾಡ್ತಾವ್ರೆ. ಮೇಡಮ್ ನಿದ್ದೆ ಹೊಡ್ಕೊಂಡೇ ಇರುತ್ತೆ ಆಮೇಲೆ ದಿನಾಲು. ಫೋನ್ ಮಾಡಿದ್ರೆ ಏನ್ ಮಾಡ್ತಿದ್ದೀರಾ? ಇಲ್ಲ ಇದ್ದೀನಿ ಅಂತೆ. ಸ್ವಲ್ಪ ಫೋನ್ ಮಾಡಿದ್ರೆ ವಿಡಿಯೋ ಕಾಲ್ ಮಲ್ಕೊಂಡಿರ್ತಾರೆ, ಬರೇ ನಿದ್ದೆ ಹೊಡಿಯೋದು. ಆಯ್ತಾಯ್ತು ಬಾಯ್ ಮುಚ್ಚಿ. ಇವಾಗ ಮೇಲೋಗ್ಬಿಟ್ಟು ಕಾವ್ಯ ಅವ್ರದ್ದು ಸ್ಯಾರಿ ತಗೊಂಡ್ಬರ್ತೀನಿ ರೀ. ಓ ಅಷ್ಟು ನನಗೆ ಕಾಯ್ತಾ ಇರ್ಬೇಕಾ? ಇನ್ವೈಟ್ ಮಾಡಲ್ಲ ಮನೇಲಿ? ಅಷ್ಟೇ, ನಿಮ್ನ ಇನ್ವೈಟ್ ಬರ ಮಾಡ್ತಾರ. ಸೊ ಆರ್ಯ ಬಾಯ್. ಬಾಯ್ ಬಾಯ್ ಬಾಯ್. ಅದನ್ನ ಕಾವ್ಯಂಗೆ ಬೇಗ ಕೊಟ್ಬಿಡಿ ಆಯ್ತಾ, ಸ್ವಲ್ಪ ಬೇಗ ಕೊಡಿ. ನಾಳೆ ಸ್ವಲ್ಪ ಬೇಗ ಇದ್ದಲ್ರಿ. ಸರಿ ಎದೋಡ್ತೀನಿ, ಅದನ್ನ ಕಾವ್ಯಂಗೆ ಬೇಗ ಗಿಫ್ಟು ನೀಟಾಗಿ ಫೋಟೋ. ನಿಮ್ ಐಟಮ್ ಮರ್ತೋಗ್ಬಿಡ್ತಿದ್ದೀರಾ? ಕಾವ್ಯಂಗೆ ಫೋಟೋ ಮಾಡ್ಬಿಡಿ, ಬೇಗ ಫೋಟೋ ಮಾಡಿ. ಅವ್ರಿಗೇನೋ ಎಮರ್ಜೆನ್ಸಿ ಇದೆ ಅಂತ ಮರಿಬಿಡಿ. ಕರೆಕ್ಟ್ ಆಗಿ ಮಾಡಿ. ರಿಸೀವರ್ ನೇಮ್ ಗೊತ್ತು ರಿಸೀವರ್ ನಂಬರ್ ಕಾವ್ಯಂದೆ ಹಾಕಿ. ಓಕೆನಾ ಚಟಾ ಸಿಯೋ. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಅಂದರೆ ಲೈಕ್ ಜಸ್ಟ್ ಟೈಮ್ ಸ್ಪೆಂಡ್ ಮಾಡ್ದು, ಏನು ಶೂಟ್ಸ್ ಇರಲಿಲ್ಲ, ಯಾವ ತಲೆನೋವು ಎಡಿಟಿಂಗ್ ಏನೂ ಇರಲಿಲ್ಲ. ಜಸ್ಟ್ ಟೈಮ್ ಸ್ಪೆಂಡ್ ಮಾಡ್ದು, ಸ್ವಲ್ಪ ಶಾಪಿಂಗ್ ಮತ್ತು ತಿಂದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಮಾತಾಡೋಕ್ಕೂ ಹೋಗಲಿಲ್ಲ, ಯಾಕಂದರೆ ಜಗಳ ಆಯ್ತಲ್ಲ, ದೊಡ್ಡ ಜಗಳ, ಅದರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸ್ವಲ್ಪ ಟೈಮ್ ಅದರಲ್ಲೇ ಕಳೆದೋಯ್ತು. ನಾನು ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಐ ನೆವರ್ ಫೇಲ್ ಟು ಎಂಟರ್ಟೈನ್ ಯು ಗೈಸ್ ಫಾರ್ ಶೋರ್. Bye bye, love you.